ಹಲೋ ಗೆಳೆಯರೇ, ಇವತ್ತಿನ ವಿಷಯ ಅಂತಂದರೆ ರೇಷನ್ ಕಾರ್ಡ್ KYC ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಕ್ಕಿ ಹಣ ಯಾಕೆ ಬಂದಿಲ್ಲ ಅಂತಂದರೆ ರೇಷನ್ ಕಾರ್ಡ್ KYC ಆಗಿರಲ್ಲ ಅಂತ ನಾನು ಇವತ್ತು ಯಾಕಾಗಿ ಏನು ಮಾಡಿಸ್ಬೇಕು, ಅದಕ್ಕಾಗಿ ಏನು ಮಾಡಿಸ್ಬೇಕು ಅಂತ ನಿಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ರೇಷನ್ ಕಾರ್ಡ್ KYC ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೆಳೆಯರೇ, ವಿಡಿಯೋ ಸ್ಟಾರ್ಟ್ ಮಾಡೋಣ. ರೇಷನ್ ಕಾರ್ಡ್ KYC ಪಡಿತರ ಚೀಟಿ KYC ಮಾಡಿಸುವುದು ಕಡ್ಡಾಯ ಇಲ್ಲ. ಅಂದರೆ ರೇಷನ್ ಮತ್ತು ಅಕ್ಕಿ ಹಣ ಸಿಗಲ್ಲ. ಅಂದರೆ ಹೌ ಟು ಮೇಕ್ ರೇಷನ್ ಕಾರ್ಡ್ KYC ಇನ್ ಕನ್ನಡ ಅಂದರೆ ಯಾವ ಥರ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ KYC ಆಗಿದೆಯಲ್ವ ಅಂತ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವರದಿಯಲ್ಲಿ KYC ಮಾಡಿಸದಿರುವ ಪಡಿತರ ಚೀಟಿದಾರರಿಗೆ ಆಗಸ್ಟ್ ತಿಂಗಳಿನಿಂದ ಆಹಾರ ಧಾನ್ಯ ಮತ್ತು ಅನ್ನಭಾಗ್ಯ ಯೋಜನೆಯ ಹಣವನ್ನು ಸ್ಥಗಿತಗೊಳಿಸಿರುವ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಎಷ್ಟೋ ಜನ ರೇಷನ್ಗೆ ಅಕ್ಕಿಗೆ ಯಾಕೆ ಹಣ ಬಂದಿಲ್ಲ, 1-2 KYC ಆಗಿಲ್ಲದೇ ಇರ್ಬೋದು, ಅದರಿಂದ ಹಣ ಬಂದಿದ್ದರೆ ಇರ್ಬೋದು. ಆದ್ದರಿಂದ KYC ಆಗಿದೆಯಾ ಅಂತ ನಿಮ್ಮ ನ್ಯಾಯಬೆಲೆ ಅಂಗಡಿ ಆಗಿರ್ಬೋದು, ಏನಾರ ಅಂಗಡಿ ಆಗಿದ್ದು ಸೊಸೈಟಿ ಆಗಿರ್ಬೋದು, ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಡಿ. ಆಹಾರ ಧಾನ್ಯ ಮತ್ತು ಅನ್ನಭಾಗ್ಯ ಯೋಜನೆಯ ಹಣವನ್ನು ಸ್ಥಗಿತಗೊಳಿಸಲಿರುವ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಸರ್ಕಾರವು ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಆ ಮಾರ್ಗಸೂಚಿಗಳು ಯಾವುವು, KYC ಮಾಡದಿದ್ದರೆ ಹಣ ಮತ್ತು ಆಹಾರ ಧಾನ್ಯಗಳು ಏಕೆ ದೊರೆಯುವುದಿಲ್ಲ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ಲೇಖನವನ್ನು ಸಂಪೂರ್ಣವಾಗಿ ಓದಿ ಅಂತ ಹೇಳ್ತಾ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ತಮ್ಮ ಬ್ಯಾಂಕು ಖಾತೆಯ ಮಾಹಿತಿಯನ್ನು ನೀಡಿದ ಪಡಿತರ ಚೀಟಿ ಕುಟುಂಬಗಳಿಗೆ ಆಗಸ್ಟ್ ತಿಂಗಳಿನಿಂದ ದುಡ್ಡು ಸಿಗಲಿದೆ ಎಂದು ಮಾರ್ಗಸೂಚಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಬ್ಯಾಂಕು ಖಾತೆಯ ಮಾಹಿತಿಯನ್ನು ನ್ಯಾಯಬೆಲೆ ಅಂಗಡಿಯಲ್ಲೇ ನೀಡಬೇಕು. ಅಂದರೆ ಬ್ಯಾಂಕ್ ಖಾತೆ, ಈಗ ನೀವು KYC ಮಾಡಿಸ್ಬೇಕು ಅಂದರೆ ನಿಮ್ಮ ನ್ಯಾಯಬೆಲೆ ಅಂಗಡಿನೇ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿಗೆ ಹೋಗಿ ನೀವು KYCನ ಕೊಡಬೇಕಾಗುತ್ತೆ. ಎಲ್ಲೂ ಮಾಡ್ಸೋಕ್ಕಾಗಲ್ಲ, ಅವ್ರನ್ನೇ ಕೇಳಬೇಕಾಗುತ್ತೆ KYC ಆಗಿದೆಯಾ ಇಲ್ವೋ ಅಂತ. ಅಲ್ಲೇ ಒಂದ್ಸತಿ ಹೋಗಿ ನೀವು ಸ್ಪಷ್ಟಪಡಿಸ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಎಷ್ಟೋ ಜನಕ್ಕೆ ಈಗಲೂ ರೇಷನ್ ಅಕ್ಕಿ ದುಡ್ಡು ಬಂದಿರಲ್ಲ. ಯಾಕೆ ಬಂದಿರಲ್ಲ ಅಂತಂದರೆ KYC ಮಾಡಿಸಿರಲ್ಲ. ಯಾಕೆ ಅದನ್ನ ಹೋಗಿ ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಳಿ. ಈಗಾಗಲೇ ಒಂದು 3-4 ತಿಂಗಳಾಗಿರ್ಬೋದು ಮೋಸ್ಟ್ಲಿ KYC ಆಗಿದೆಯಲ್ವ. ಆದರೂ ಒಬ್ಬೊಬ್ರು ಬಂದಿಲ್ಲ. ಎಲ್ಲ ನನ್ನ ಒಬ್ಬರು ಕಮೆಂಟ್ ಮಾಡಿದರು, ಅಕ್ಕಿ ದುಡ್ಡು ಬಂದಿಲ್ಲ ಸರ್ ಅಂತ. ಅದರಿಂದ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಒಬ್ರಿಗೋಸ್ಕರ ಅಂತಂದರೆ ಎಲ್ಲರೂ ಸಬ್ಸ್ಕ್ರೈಬರು ನಮಗೆಲ್ಲ ಇಷ್ಟ. ಅದು ಸಬ್ಸ್ಕ್ರೈಬರ್ ಆಗಿ ಫಸ್ಟು. ಸಬ್ಸ್ಕ್ರೈಬ್ ಆಗ್ದಲೇ ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಂದು ಸರ್ಕಾರ ತಿಳಿಸಿದೆ. ಆಧಾರ್ ಲಿಂಕ್ ಆಗದೇ ಇರುವ, ಸಕ್ರಿಯ ಬ್ಯಾಂಕು ಖಾತೆ ಇಲ್ಲದೆ ಇರುವ ಮತ್ತು ಬ್ಯಾಂಕು KYC ಆಗದೇ ಇರುವ ಅಂತ್ಯೋದಯ ಅನ್ನಭಾಗ್ಯ ಯೋಜನೆ ಮತ್ತು ಆದ್ಯತಾ ಪಡಿತರ ಚೀಟಿ ಫಲಾನುಭವಿಗಳು ಅವುಗಳನ್ನು ಸರಿಪಡಿಸಿಕೊಳ್ಳಲು ಆಹಾರ ಇಲಾಖೆಯು ಉಪನಿರ್ದೇಶಕ ಸೂಚಿಸಿದ್ದಾರೆ. KYCಯನ್ನು ಮಾಡಿಸದೇ ಇರುವ ಪಡಿತರ ಚೀಟಿದಾರರಿಗೆ ಆಗಸ್ಟ್ ತಿಂಗಳಿನಿಂದ ಆಹಾರ ಧಾನ್ಯ ಹಾಗೂ ನಗದು ವರ್ಗಾವಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುವುದು ಎನ್ನಲಾಗಿದೆ. ಅಂದರೆ ನೋಡಿ, ಆಗಸ್ಟ್ ತಿಂಗಳಿಂದ ಅಮೌಂಟ್ ಬಂದಿಲ್ಲ. ಎಷ್ಟೋ ಜನಕ್ಕೆ ಅಮೌಂಟು ಬರ್ದಲೇ ಇರ್ಬೋದು. ಯಾಕೆ ಬಂದಿಲ್ಲ ಅಂತಂದರೆ KYC ಆಗಿರಲ್ಲ. ಅಲ್ಲೇ ಒಂದು ಅಮೌಂಟು 2 ಅಮೌಂಟ್ ತಗೊಂಡಿರ್ತಾರೆ, ಆದ್ರೂ ಅಮೌಂಟ್ ಬಂದಿರಲ್ಲ. ಅದಕ್ಕೋಸ್ಕರ ಹೋಗಿ ಫಸ್ಟು ನೀವು KYC ಮಾಡಿಸ್ಬೇಕಾಗುತ್ತೆ. ಮಾಡಿಸಿಲ್ಲ ಅಂತಂದರೆ ಅಮೌಂಟ್ ಬರಲ್ಲ. ಅದಕ್ಕಾಗಿ KYC ಕಡ್ಡಾಯವಾಗಿರುತ್ತೆ. ಅದರಿಂದ KYC ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಹೋಗಿ KYC ಮಾಡಿಸ್ಕೊಳ್ಳಿ. ನಿಮ್ಮ ಪಡಿತರ ಚೀಟಿನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಆಮೇಲೆ ಫೋಟೋ, ಈಗ ಹೊಸದಾಗಿ ರೇಷನ್ ಕಾರ್ಡು ಆ್ಯಂಡ್ ಫೋಟೋನ ಅಪ್ಡೇಟ್ ಮಾಡೋಕ್ಕೆ ಅವರೇ ನ್ಯಾಯಬೆಲೆ ಅಂಗಡಿಯವ್ರಿಗೆ ಅಕ್ಕಿ ಇರುತ್ತೆ. ಅದನ್ನು ಹೋಗಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಅವ್ರು ಮಾಡಿಸ್ಕೊಟ್ಟೆ ಕೊಡ್ತಾರೆ. ನೀವು ಹೋಗಿ ಆಧಾರ್ ಕಾರ್ಡು, ಫೋನ್ ನಂಬರು ಹೋಗಿ ಕೊಡಿ, KYC ಮಾಡಿಸ್ಕೊಡಿ ಅಂತ ಹೇಳ್ತಾ ಅಕ್ಕಿ ದುಡ್ಡನ್ನ ತಗೊಳ್ಳಿ. ಈಗೇನೋ 5 kg ಅಕ್ಕಿ ಕೊಡ್ತಿದ್ದಾರೆ, ಅದೂ ಎಷ್ಟು ದುಡ್ಡು ಕೊಡ್ತಿದ್ದಾರೆ, 16 ಪ್ರಯೋಜನ ತಗೊಳ್ಳಿ. ಆಗಲಿಲ್ಲ ಅಂದರೆ ಬಿಡಿ, ನಿಮ್ಮಿಷ್ಟ ಅದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಧನ್ಯವಾದಗಳು.